ಹುಡುಗರುಗಳು ಶಾರ್ಟೇಜ್ ಇರೋದ್ರಿಂದ ಮಿಷನರಿ ಅವಶ್ಯಕತೆ ಇದ್ದೇ ಇದೆ. ನಾವು ಮಾಡಿದ್ರೇ ಅದು ಚೆಂದ. ಅದು ಈಗ ನಾವೇನಾರ ಊರಲ್ಲಿ ಹೋಗಿ ಮಾಡ್ತು ಅಂತಂದ್ರೆ ಅಲ್ಲಿ ಇನ್ನೂ ಸಕ್ಸಸ್ಫುಲ್ಲಾಗಿ ಮಾಡ್ಬೋದು. ಬೆಂಗಳೂರು ಜನಕ್ಕೆ ನಾವು ಒಪ್ಸಿಬಿಟ್ರೆ ಫುಡ್ನ ಆಟೋಮೆಟಿಕ್ಲಿ ಎಲ್ಲಿ ಬೇಕಾದ್ರೂ ಸಕ್ಸಸ್ ಮಾಡ್ಬೋದು. ನೀವು ಆಲ್ಮೋಸ್ಟ್ ಎಲ್ಲ ಒಂದು ಬಿಸ್ನೆಸ್ ಸೀಕ್ರೆಟ್ ಅನ್ನ ಹೇಳಿದಿರಿ ನಮ್ಮ ವೀಕ್ಷಕರಿಗೆ. ಈಗ ಮತ್ತೊಂದು ಇತ್ತೀಚಿನ ದಿವಸಗಳಲ್ಲಿ ಪ್ರತಿಯೊಂದು ಕ್ಷೇತ್ರಗಳು ಮಿಷನರಿಗಳು ತುಂಬಾ ಬಳಕೆ ಆಗುತ್ತೆ. ಅದೇ ರೀತಿ ಫುಡ್ ಬಿಸ್ನೆಸ್ ಅಲ್ಲಿ ಸ್ಪೆಷಲಿ ಗೋಬಿ ಮಂಚೂರಿಯನ್ ಸಂಬಂಧಪಟ್ಟ ಹಾಗೆ ಮಿಷನರೀಸ್ಗಳು ಯಾವ್ದು ಬಂದಿದೆ, ಅದರಿಂದ ಯಾವ್ದು ಉಪಯೋಗ ಆಗುತ್ತಾ ಅಂತ? ಖಂಡಿತ ಸರ್, ಹೌದು. ಇವಾಗ ಏನಂದ್ರೆ ಹುಡುಗರುಗಳು ಶಾರ್ಟೇಜ್ ಇರೋದ್ರಿಂದ ಮಿಷನರಿ ಅವಶ್ಯಕತೆ ಇದ್ದೇ ಇದೆ. ಆಯ್ತಾ, ಈಗ ಕಟಿಂಗ್ ಮಿಷಿನ್, ಈಗ ನಾವೆಲ್ಲ ದೊಡ್ಡ ದೊಡ್ಡ ಜಾಸ್ತಿ ಐಟಮ್ ಮಾಡ್ತೀವಿ, ಅದನ್ನೆಲ್ಲ ಕಟಿಂಗ್ ಮಾಡೋಷ್ಟೊಳಗೆ ಇದಾಗುತ್ತೆ. ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ನಾವು ಸಂಜೆ 5 ಗಂಟೆಗೆ ಮಾಡೋ ಕಟಿಂಗ್ನ ನಾವು ಮಧ್ಯಾಹ್ನ 10 ಗಂಟೆಯಿಂದನೇ ಶುರು ಮಾಡಬೇಕು. 10 ಗಂಟೆಗೆ ಶುರು ಮಾಡಿರೋ ಐಟಮು ರಾತ್ರಿ 10 ಗಂಟೆವರೆಗೂ ಇರಲ್ಲ, ಅದು ಹೊಟ್ಟೋಗುತ್ತೆ. ಸೊ ಹಂಗಾಗಿ ಮಿಷಿನ್ ಐಟಮ್ ಆದರೆ ಫ್ರೆಶ್ ಆಗಿ ಅಲ್ಲೇ ಮಾಡಿ ಅಲ್ಲೇ ಕೊಡ್ಬೋದು. ಆಮೇಲೆ ರಾತ್ರಿನೂ ಅಷ್ಟೇ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಕಟ್ ಮಾಡ್ಕೋಬೋದು. ಫಾಸ್ಟಾಗಿ ಕಟ್ ಮಾಡೋದ್ರಿಂದ ಏನಾಗುತ್ತೆ, ಫ್ರೆಶ್ ಆಗುತ್ತೆ ಐಟಮು. ಸೊ ಹಂಗೆ ಮಿಷಿನ್ ಐಟಮ್ಗಳಲ್ಲಿ ಏನಾಗುತ್ತೆ ಅಂದರೆ ನಾವು ಫ್ರೆಶ್ ಆಗಿ ಮಾಡಿದ್ರೆ ಮಾತ್ರ. ನಾವು ಮಿಷಿನ್ ಐಟಮ್ನ ಜಾಸ್ತಿ ಹೊತ್ತು ಇಡೋಕ್ಕೂ ಆಗಲ್ಲ, ಸ್ಮೆಲ್ ಬಂದುಬಿಡುತ್ತೆ, ಅದು ಹೊಸಗ್ಬಿಡುತ್ತೆ. ಕಟಿಂಗ್ ಮಾಡಿದಾಗ ನೀರಾಗಲ್ಲ, ಇದಾಗಲ್ಲ. ಅವಾಗ ಫ್ರೆಶ್ ಆಗಿ ಮಾಡೋ ಥರ ಇದ್ದರೆ ಚೆನ್ನಾಗಿರುತ್ತೆ. ಮಿಷನರಿ ಐಟಮ್ಗಳು ಈಗ ಬಂದಿರೋದ್ರಿಂದನೇ ಸ್ವಲ್ಪ ಹೋಟ್ಲ್ಗಳು ನಡ್ಸೋಕ್ಕಾಗ್ತಾ ಇರೋದು ಮತ್ತು ಇದೆಲ್ಲ ಮಾಡೋಕ್ಕಾಗ್ತಾ ಇರೋದು. ನಾವು ಇಟ್ಕೊಂಡಿದ್ದೀವಿ, ನಾವು ಗೋಬಿ ಬಿಡೋ ಮಿಷಿನೆಲ್ಲ ಇಟ್ಕೊಂಡಿದ್ವಿ. ಯಾಕಂದರೆ ಬರೋರು ಸರಿಗೆ ಬಿಡ್ತಾ ಇರಲಿಲ್ಲ, ಸರಿಗೆ ಬಿಟ್ಟಿಲ್ಲ ಅಂತಂದರೆ ಸರಿಗೆ ಬರೋಲ್ಲ, ಒಂದು ದಪ್ಪ ಒಂದು ಸಣ್ಣ ಬರುತ್ತೆ, ಇದಂಗಲ್ಲ, ಇದು ಕ್ಲೀನಾಗಿ ಬರುತ್ತೆ, ಮಾಡ್ತಿದ್ದೀವಿ ಆ ಥರ. ಅಂದರೆ ಎಲ್ಲ ಹಂತಕ್ಕೂ ಮಿಷನರಿ ಇರುತ್ತೆ ಅಥವಾ ಬರೀ ಗೋಬಿ ಬಿಡೋದಕ್ಕಷ್ಟೇ ಮಾಡೋದಕ್ಕೆಲ್ಲ ನಾವೇ ಮಾಡ್ತೀವಿ. ಮಾಡೋದಕ್ಕೆಲ್ಲ ಯೂಟ್ಯೂಬಲ್ಲಿ ನೋಡಿದ್ದೀನಿ ಮಾಡೋ ಥರ. ಅದೆಲ್ಲ ಅದು ನಾವು ಮಾಡಿದ್ರೇ ಅದು ಚೆಂದ, ಅದು ಆ ಥರ. ನಿಜ ಸರ್. ನೀವು ಇನ್ನೊಂದು ಹೇಳಿದ್ರಿ, ಒಳ್ಳೆ ಒಂದು ಕ್ವಾಲಿಟಿ ಇರುವ ಪದಾರ್ಥನ ಹಾಕಬೇಕಾಗುತ್ತೆ ಇದಕ್ಕೆ ಅಂತ. ಸೊ ನೀವು ಒಳ್ಳೆ ಪದಾರ್ಥನ ಇಂಗ್ರೀಡಿಯೆಂಟ್ಸ್ ಎಲ್ಲಿಂದ ತರ್ತೀರಿ, ಹೇಗೆ ಅಂತ? ಸರ್, ಈಗ ನಾವು ಮಾರ್ಕೆಟಿಂದ ತೊಗೊಂಬರ್ತೀನಿ ಅಲ್ಲ, ಇದು ನಾವಿಲ್ಲಿ ಸಂಕಷ್ಟೋರ್ ಅಂತ ಇದೆ, ಅವ್ರು ಒಳ್ಳೆ ಕ್ವಾಲಿಟಿ ಐಟಮ್ ಕೊಡ್ತಾರೆ, ತೊಗೊತೀವಿ. ನಾನು ಐಟಮ್ ಕ್ವಾಲಿಟಿ ಇಲ್ಲ ಅಂದ್ರೆ ಹಾಕೋದಿಲ್ಲ. ಮೈದಾ ಆಗಲಿ, ಕಾರ್ನ್ಫ್ಲೋರ್ ಆಗಲಿ, ಆಮೇಲೆ ಪೆಪ್ಪರ್ ಆಗಲಿ, ಇದು ಚಿಲ್ಲಿ ಪುಡಿ ಆಗಲಿ, ಒಳ್ಳೆ ಕ್ವಾಲಿಟಿದು ಹಾಕಬೇಕು. ಈಗ ನೀವು ಉದಾಹರಣೆಗೆ ಈಗ ನೋಡಿ, ಒಂದು ಪೆಪ್ಪರ್ ಹಾಕ್ತೀವಿ ಅಂತ ಇಟ್ಕೊಳ್ಳಿ, ಒಳ್ಳೆ ಕ್ವಾಲಿಟಿದು ಹಾಕಿದಾಗ ಒಂದು ಚಿಟಿಕೆ ಹಾಕಿದ್ರೆ ಸಾಕು. ಅದು ನಿಮಗೆ ಗೊತ್ತಾಗುತ್ತೆ ಸರ್ ಕ್ವಾಲಿಟಿ ಹೇಗಿದೆ ಅಂತ? ಗೊತ್ತಾಗುತ್ತೆ. ನಮಗೆ ಅನುಭವ ಆಗಿಬಿಟ್ಟಿದೆ. ಕ್ವಾಲಿಟಿ ಎಲ್ರಿಗೂ ಗೊತ್ತಾಗುತ್ತೆ ಸರ್. ಅಂದರೆ ಈಗ ಏನಾಗುತ್ತೆ, ನೋಡ್ತಿದ್ದಂಗೆ ಐಟಮ್ ಗೊತ್ತಾಗುತ್ತೆ. ನಿಮ್ಗೆ ಗೊತ್ತಿಲ್ಲ ಅಂತಂದರೆ 2 ಐಟಮ್ ಇಸ್ಕೊಂಡ್ರೆ ಆಯಿತು. 2 ಐಟಮಲ್ಲಿ ಕಣ್ಣಿಗೆ ಗೊತ್ತಾಗುತ್ತಲ್ವ ಯಾವ್ದು ಚೆನ್ನಾಗಿದೆ ಅಂತಂದ್ರೆ ಅದನ್ನು ತೊಗೊಂಡ್ರಾಯ್ತು. ಆಮೇಲೆ ನಮಗೆಲ್ಲ ಏನಾಗ್ಬಿಡುತ್ತೆ, ನಾವು ಐಟಮ್ ನೋಡಿದ್ರೆ ಗೊತ್ತಾಗುತ್ತೆ, ಪ್ಯಾಕೆಟ್ ನೋಡಿದ್ರಲ್ಲ, ಐಟಮ್ ನೋಡಿದ್ರೆ ಗೊತ್ತಾಗುತ್ತೆ, ಅಷ್ಟು ಅನುಭವ ಇದೆ. ಸೊ ಹಂಗಾಗಿ ಈಗ ನಾವು ಯಾವಾಗಲೇ ಅಲ್ಲಿ ಪೆಪ್ಪರು ಇದ್ರದ್ದು ಪೆಪ್ಪರು ಮತ್ತು ಮೆಣಸೆಲ್ಲ ನಾವೇನು ಮಾಡಬೇಕು, ನಾವೇ ರುಬ್ಕೊಂಡ್ರೆ ಅದು ಟೇಸ್ಟು. ನೀವೇನಾಗುತ್ತೆ, ನಾವು ಹೊರಗಡೆಯಿಂದ ತೊಗೊಂಬಂದೆಲ್ಲ ಮಾಡೋಕ್ಕೆ ಹೋದರೆ ಅದು ಅಂತ ಇದು ಬರೋಲ್ಲ. ಯಾಕಂದರೆ ಇದು ಮಿಕ್ಸ್ ಮಾಡಿರ್ತಾರಲ್ವ, ಟೇಸ್ಟ್ ಬರೋಲ್ಲ. ಅದು ನಾವು 10 ರೂಪಾಯಿ ಜಾಸ್ತಿ ಕೊಟ್ಬಿಟ್ಟು ಇದನ್ನು ಕಮ್ಮಿ ಹಾಕಿದ್ರೆ ಆಯಿತು. 10 ರೂಪಾಯಿ ಜಾಸ್ತಿ ಕಮ್ಮಿ ಕೊಟ್ಟು ಮತ್ತು ಪೌಡ್ರ್ ಜಾಸ್ತಿ ಆಗ್ತಾ ಅನ್ನೋದು ಅದು ಬೇರೆ ಥರ ಚೇಂಜ್ ಆಗುತ್ತೆ. ಹಂಗೆ ಈಗ ಪೆಪ್ಪರು ಈಗ ನಾವು ಅಂಗಡಿಯಿಂದ ತೊಗೊಂಬಂದ್ರೆ ಅದು ಬೇರೆ ಏನೋ ಮಿಕ್ಸ್ ಮಾಡಿರ್ತಾರೆ, ಪರಂಗಿ ಬೀಜದ ಏನೋ ಮಿಕ್ಸ್ ಮಾಡ್ತಾರೆ ಅಂತ ಹೇಳ್ತಾರೆ, ಅದು ಟೇಸ್ಟೇ ಚೇಂಜ್ ಆಗುತ್ತೆ. ಹಂಗೆ ಸರ್, ನೀವು ಆಮೇಲೆ ಹೇಳಿದ್ರೆ 1 ಲಕ್ಷದಿಂದ 4 ಲಕ್ಷದವರೆಗೂ ಒಂದು ಬಂಡವಾಳ ಬೇಕಾಗುತ್ತೆ ಆರಂಭಿಕ ಹಂತದಲ್ಲಿ ಅಂತ. ಸೊ ಇದಕ್ಕೆ ಆದರೂ ಬ್ಯಾಂಕ್ ಲೋನ್ ಏನಾದರೂ ಸಿಗುತ್ತಾ, ಅಥವಾ ಯಾವ ರೀತಿ ಒಂದು ಬಂಡವಾಳವನ್ನು ಮಾಡ್ಬೋದು ಅಂತ ಹೇಳ್ತೀರಾ ಅಂತ? ಸರ್, ಖಂಡಿತ ಸಿಗುತ್ತೆ. ಇವಾಗ ಏನು ಗೊತ್ತಾ, ಈಗ ತುಂಬ ಮೋದಿಯವರು ತುಂಬ ಯುವಕರಿಗೆಲ್ಲ ಒಂದು ಸಣ್ಣ ಅದೆಲ್ಲ ಲೋನ್ ಕೊಡೋದೆಲ್ಲ ಇದೆ. ಆಯಿತಾ, ನಾವು ತೊಗೊಂಡಿಲ್ಲ ಅಂದರೆ ಇದೆ, ಈಗ ಅದೆಲ್ಲ ನಾನು ನೋಡ್ತಿರ್ತೀನಲ್ಲ, ಇದೆ. ಆಮೇಲೆ 1 ಲಕ್ಷ ಇವಾಗ ಯಾರಾದರೂ ಫ್ರೆಂಡ್ಸಲ್ಲಿ ಹೆಲ್ಪ್ ಮಾಡ್ತಾರೆ, ಏನು ತೊಂದರೆ ಇಲ್ಲ. ತಗೊಂಡಾಗ ನಾವೇನು ಮಾಡಬೇಕು, ಕರೆಕ್ಟಾಗಿ ತೊಗೊಂಡು ಅದನ್ನು ಕರೆಕ್ಟಾಗಿ ನಮ್ಗೆ ಎಷ್ಟು ಯಾವುದಕ್ಕೆ ಅವಶ್ಯಕತೆ ಇದೆಯೋ ಅದನ್ನು ಐಟಮ್ಗಳು ತೊಗೊಂಡು ಬಳಸ್ಕೊಂಡು ಅದರಲ್ಲೇ ಮಾಡ್ಬೋದು. ಸ್ಟಾರ್ಟಿಂಗು ಮಾಡಿ ಆದಷ್ಟು ಬೇಗ ಅವ್ರಿಗೆ ಕೊಟ್ಟರೆ, ಕ್ಲಿಯರ್ ಮಾಡಿದ್ರೆ ಇನ್ನೊಂದ್ಸಲ ಏನೋ ಒಂದು ಈಗ ಅಷ್ಟೊಳಗಡೆ ಅವ್ರಿಗೂ ಒಂದು ಇದಾಗುತ್ತೆ, ಇನ್ನೊಂದ್ಸಲ ರಿಟರ್ನ್ ಕೊಡ್ತಾರೆ. ಸೊ ಏನಾಗುತ್ತೆ ಅಂದರೆ ಅದನ್ನು ತುಂಬ ಬಂಡವಾಳ ಅಂದರೆ ಒಂದು 1.25 ಲಕ್ಷದಲ್ಲಿ ಒಂದು ಗಾಡಿ ಥರ, ಒಂದು ಸ್ಟೀಲ್ ಗಾಡಿ ಥರ ಮಾಡಬೇಕು. ಈಗ ಅವಾಗೆಲ್ಲ ಟ್ರೆಂಡ್ ಇತ್ತು, ಮರದ ಗಾಡೀಲಿ ಮಾಡ್ತಾಯಿದ್ರು, ಅದು ಒಂದು 25 ಸಾವಿರಕ್ಕೆಲ್ಲ ಸಿಗ್ತಾಯಿತ್ತು. ಇವಾಗ ಕಬ್ಬಿಣದ ಗಾಡೀಲಿ ಮಾಡ್ತಾಯಿದ್ರು. ಇವಾಗ ಅದೆಲ್ಲ ಟ್ರೆಂಡ್ ಹೋಯಿತು. ಇವಾಗ ಏನಂದರೆ ಕ್ಲೀನಾಗಿ ಇಟ್ಕೋಬೇಕು ಅಂತಂದರೆ ಒಂದು ಹೊಸ ಇದರಲ್ಲಿ ಸ್ಟೀಲ್ ಗಾಡಿನಲ್ಲಿ ಮಾಡಿಕೊಂಡ್ರೆ ಕ್ಲೀನಾಗಿರುತ್ತೆ. ಸ್ಟೀಲ್ ಐಟಮ್ಗಳು, ಸ್ಟೀಲ್ ಪಾತ್ರೆಗಳಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಕ್ಲೀನ್ ಮಾಡೋಕ್ಕೂ ಈಸಿ ಇರುತ್ತೆ, ಅದರ ಲುಕ್ಕು ಚೆನ್ನಾಗಿರುತ್ತೆ, ಕಸ್ಟಮರ್ಗೂ ನೋಡೋಕೆ ಒಂಥರ ಚೆನ್ನಾಗಿರುತ್ತೆ. ಅದರಲ್ಲಿ ಸ್ಟಾರ್ಟ್ ಮಾಡ್ಬೋದು. 1.5 ಲಕ್ಷದಲ್ಲಿ ಗಾಡಿನಲ್ಲಿ ಸ್ಟಾರ್ಟ್ ಮಾಡಿದ್ರೆ ಹಂಗೆ ಮಾಡ್ಬೋದು. ಅಂಗಡಿ ಮಾಡಬೇಕು ಅಂತಂದರೆ ಒಂದು 4 ರಿಂದ 5 ಲಕ್ಷ ದುಡ್ಡು ಬೇಕಾಗುತ್ತೆ. ಸೊ ಅದಕ್ಕೆ ಈಗ ಅಂಗಡಿ ಮಾಡಬೇಕಿದ್ರೆ ಬ್ಯಾಂಕ್ನವ್ರು ಲೋನ್ ಹೇಗೆ ಕೊಡ್ತಾರೆ ಅಂತ?
ಬ್ಯಾಂಕಲ್ಲಿ ಲೋನ್ ಹೆಂಗೆ ಅಂತಂದರೆ ಅದೇ ಅವ್ರ ಲೋನ್ ಟ್ರ್ಯಾಕ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಉದಾಹರಣೆಗೆ ನಮಗೇನಂದರೆ ಈಗ ನಾವು ಯಾರ ಹತ್ರ ಸಾಲ ತೊಗೊಂಡಿರ್ತೀವಿ, ಅವರು ಕರೆಕ್ಟಾಗಿ ಕೊಟ್ಟರೆ ವಾಪಸ್ಸು ಹೆಂಗೆ ಅವರು ನಮಗೆ ಇನ್ನೊಂದ್ಸಲಿ ಕೊಡ್ತಾರೋ ಆ ಥರ ನಾವೇನು ಮಾಡ್ಬೇಕಂತಂದ್ರೆ ಯಾವ್ದಾರ ಒಂದು ಲೋನ್ ತೊಗೊಂಡಿದ್ರೆ ಅಥವಾ ಯಾವ್ದಾರ ಒಂದು ಏನಾರ ಈಗ ಒಂದು ಪಾತ್ರೆ ಐಟಮ್ ಈಗ ಟಿ ವಿನೋ ಯಾವುದೋ ಒಂದು ತೊಗೊಂಡಿರ್ತೀವಿ ಅಂತ ಇಟ್ಕೊಳ್ಳಿ. ಸ್ಟಾರ್ಟಿಂಗು ಹಂಗೇ ಲೋನ್ ಟ್ರ್ಯಾಕು ರೈಸ್ ಆಗೋದು ಹಂಗೇನೆ. ಯಾವ್ದಾರ ಒಂದು ತೊಗೊಂಡು ಕರೆಕ್ಟಾಗಿ ಮೊಬೈಲ್ ಯಾವುದೋ ಒಂದು ತೊಗೊಂಡಿರ್ತೀವಿ, ಎಲ್ಲರೂ ತೊಗೊಂಡಿರ್ತಾರೆ ಅಂತ ಇಟ್ಕೊಳ್ಳಿ. ಮೊಬೈಲ್ದೇ ಆಗಲಿ ಯಾವುದೋ ಸಣ್ಣ ಪುಟ್ಟ ಲೋನ್ ತೊಗೊಂಡಿರ್ತಾರೆ. ಆ ತಗೊಂಡ್ರನ್ನ ಕರೆಕ್ಟಾಗಿ ಕಟ್ತು ಅಂತಂದರೆ ಆಟೋಮೆಟಿಕ್ಲಿ ಅವ್ರಿಗೆ ಜನರಲ್ ಲೋನ್ ಸಿಗುತ್ತೆ. ಆದ್ದರಿಂದ ನಾನು ಕಮ್ಮಿ ಇನ್ವೆಸ್ಟ್ಮೆಂಟಲ್ಲಿ ಮಾಡ್ತಾ ಹೋಗ್ಬೋದು. ಸೊ ಹಂಗೆ ಆಮೇಲೆ ಈಗ ನಾವು ಸುಮಾರು ಜನ ಈಗ ನಮ್ಮ ಹಂತಕ್ಕೆ ಬಂದಾಗ ಏನಾಗುತ್ತೆ, ನಾವೀಗ ನೋಡಿ ನಾನು ಅವಾಗ ಸಣ್ಣ ಪುಟ್ಟದ್ದು ಟಿ ವಿ ಮತ್ತು ಇದೆಲ್ಲ ತೊಗೊತಾ ಇದ್ದೆ, ಕರೆಕ್ಟಾಗಿ ಕಟ್ಕೊಂಡು ಬಂದೆ. ಆರಾಮಾಗಿ ಇವತ್ತು ಎಷ್ಟು ಬೇಕಾದ್ರೂ ಅಂದರೆ ದೊಡ್ಡ ಲೋನ್ ಕೊಡ್ತಾರೆ. ಸೊ ಈಗ ನಾನು ಇವಾಗ ಹಂಗೆ ಲೋನ್ ಟ್ರ್ಯಾಕ್ದು ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿರೋದ್ರಿಂದ ಲೋನ್ಗಳು ಆರಾಮಾಗಿ ಸಿಗುತ್ತೆ, ಮಾಡ್ಬೋದು. ಸರ್, ಈಗ ಇನ್ನೊಂದು ಏನಂದರೆ ತಾವು ಈಗ ಕಳೆದ 23 ವರ್ಷಗಳಲ್ಲಿ ಚೆನ್ನಾಗಿ ಸಂಪಾದನೆ ಕೂಡ ಮಾಡಿದಿರಿ, ಗೋಬಿಯನ್ನು ಮಾರಾಟ ಮಾಡಿ. ಆಮೇಲೆ ಏನಂದರೆ ಸ್ವಂತ ಮನೆಯನ್ನು ಕೂಡ ಕಟ್ಟಿದ್ದೀರಿ. ಒಂದು ಒಳ್ಳೆ ಕಾರ್ ನಿಮಗೊಂದು ಡ್ರೀಮ್ ಇತ್ತು ತಗೋಬೇಕು ಅಂತ, ಅದನ್ನು ಕೂಡ ನೀವು ಪೂರೈಸಿದ್ದೀರಿ. ಇದೆಲ್ಲ ಹೇಗೆ ಸಾಧ್ಯ ಆಯಿತು? ಈ ಹಣಕಾಸು ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಒಂದು ಸಜೆಷನ್ ಏನು ಅಂತ? ಅದು ಆ ಥರ ಈಗ ನಂದೇನೆಂದರೆ ನಾನೇನು ಮಾಡ್ತಾಯಿದ್ದೆ, ನನ್ನ ಅನುಭವ. ನಾನು ಅವಾಗ ಏನು ಮಾಡ್ತಾಯಿದ್ದೆ, ನಾನು ಸ್ಟಾರ್ಟಿಂಗು ಏನು ಸಂಪಾದನೆ ಆಗ್ತಾಯಿತ್ತು, ಸ್ಟಾರ್ಟಿಂಗ್ ನಾನು ಬಂಡವಾಳ ನಾನು ಅಂಗಡಿ ಮಾಡ್ಬೇಕಂತಂದರೆ ಫೈನಾನ್ಸ್ ತೊಗೊಂಡು ಮಾಡಿದ್ದು. ಆವಾಗ ನಮ್ಮ ಅಣ್ಣವ್ರ ಹತ್ರ ನಾನು ವಹಿಸ್ಕೊಂಡಾಗ ನಾವೇನು ಗಾಡಿಗೆ ಬಂಡವಾಳ ಹಾಕಿದ್ದೆ, ನಾನು ಅವಾಗಿನ ಬಂಡವಾಳ 15,000 ರೂಪಾಯಿ. ನಮ್ಮದು ಕಬ್ಬಣದ ಆಟೋ ಇದ್ದಿದ್ದು. ನಾನು 99ನಲ್ಲಿ ತಗೊಂಡಾಗ 15,000 ರೂಪಾಯಿ. 15,000 ರೂಪಾಯಿಗೆ ಪಾತ್ರೆಯಿಂದ ಗಾಡಿಯಿಂದ ಎಲ್ಲ ಸೇರಿ ನಮ್ಮ ಅಣ್ಣವ್ರ ತವಿಂದ ತೊಗೊಂಡಿದ್ದೆ. ಯಾಕಂದ್ರೆ ಅವರು ಇನ್ವೆಸ್ಟ್ಮೆಂಟ್ ಮಾಡಿದರು, ನಾನು ಅವ್ರಿಗೆ ವಾಪಸ್ ಕೊಟ್ಟೆ 15,000 ರೂಪಾಯಿ. 15,000 ರೂಪಾಯಿಗೆ ನಾನು 15,000 ರೂಪಾಯಿ ಲೋನ್ ತೊಗೊಂಡಿದ್ದೆ, ಫೈನಾನ್ಸ್ ತೊಗೊಂಡಿದ್ದೆ. ದಿನ 105 ರೂಪಾಯಿ ಕಟ್ಟವು ಕ್ಲೋಸ್ ಆಯಿತು. ಸೊ ಹಂಗೆ ಮಾಡ್ಕೊಂಡು ಏನಾಯಿತು, ಆವಾಗ ಮತ್ತೆ ಲೋನ್ 100 ದಿವಸ ಅಷ್ಟೇ, 100 ದಿವಸ ಕ್ಲೋಸ್ ಆದ್ಮೇಲೆ 105 ಅದು ಉಳಿತಾ ಹೋಯಿತು. 15,000 ಉಳಿತಾ ಹೋಯಿತು. ಅದು ಉಳಿಸ್ಕೊಂಡಂಗೆ ಈಗ 1 ಲಕ್ಷ ದುಡ್ಡು ಆಯಿತು. 1 ಲಕ್ಷ ದುಡ್ಡಿಗೆ ನಾವು ನಾಗಮಂಗಲದಲ್ಲಿ ನಮ್ಮೂರಲ್ಲಿ ಸೈಟ್ ಸಿಗ್ತಾಯಿತ್ತು, ಅಲ್ಲಿ ತಗೊಂಡ್ವಿ. ಅದೊಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಆಯಿತು. ಆಮೇಲೆ ಮಾಡ್ತಾ ಇನ್ನೊಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಆಯಿತು. ದುಡಿತಾ ಇನ್ನು ಸ್ವಲ್ಪ ಬಂಡವಾಳ ಆಗಿದೆ. ನಾನು ಎಲ್ಲೆಲ್ಲಿ ಬಂಡವಾಳ ಎಷ್ಟೆಷ್ಟಿತ್ತು ಅಷ್ಟನ್ನ ನಾನು ಪ್ರಾಪರ್ಟಿ ಮೇಲೆ ಬಂಡವಾಳ ಆಗ್ತಾಯಿದ್ದೆ. ಈಗ ಸೈಟ್ ಆಗಿರ್ಬೋದು ಅಥವಾ ಯಾವ್ದಾರ ವೆಹಿಕಲ್ ಆಗಿರ್ಬೋದು. ಈಗ ಬೆಳಗ್ಗೆ ಈಗ ನಾವು ಸ್ವಲ್ಪ ಇದೆಲ್ಲ ಹಂಗಾಗಿ ಇದು ಒಂದು ಸ್ಕೂಲ್ ಟ್ರಿಪ್ ಮಾಡೋಣ ಅಂತ ಹೇಳ್ಬಿಟ್ಟು ಓಡಾಡೋಕ್ಕೆ ಕಾರು ಆಗುತ್ತೆ, ಅಂದರೆ ಓಮ್ನಿ. ನಮಗೆ ಸ್ಕೂಲ್ ಟ್ರಿಪ್ಪು ಮಾಡ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ಟಾರ್ಟಿಂಗ್ ಏನು ಮಾಡಿದೆ, ನಾನು ಸ್ಕೂಲ್ ಟ್ರಿಪ್ ಮಾಡಿದೆ. ಬೆಳಗ್ಗೆ ಹೊತ್ತು ಸ್ಕೂಲ್ ಟ್ರಿಪ್ ಮಾಡ್ತಾಯಿದ್ದೆ. ಬೆಳಗ್ಗೆ 6ರಿಂದ ರಾತ್ರಿ ಮಧ್ಯಾಹ್ನ 1-1:30 ಗಂಟೆ ಅಷ್ಟು ಮುಗಿದೋಗ್ತಾಯಿತ್ತು. ಪ್ಲೇ ಮಾಡ್ತಾಯಿದ್ವಿ ಸ್ಟಾರ್ಟಿಂಗು. ಆಮೇಲೆ ಸ್ಕೂಲ್ದು ಮಾಡಿದೆ, ಬೆಳಗ್ಗೆ ಸ್ಕೂಲು. ಆಮೇಲೆ 9ರಿಂದ 12 ಪ್ಲೇ ಹೋಮು. ಆಮೇಲೆ ಮಧ್ಯಾಹ್ನ 3:30ಗೆ ಸ್ಕೂಲ್ ಬಿಡ್ತಾಯಿತ್ತು. ಅದಾದಮೇಲೆ ಸಂಜೆ ಮೇಲೆ ಬಂದು ಇದನ್ನು ಮಾಡ್ತಾಯಿದ್ದೆ. ಅಂದರೆ ಕಾಲೇಜ್ಗೆ ಹೋದಾಗ ನಾನು ಇಲ್ಲಿ ಬಂದಾಗ ಫಸ್ಟು ಸ್ಟಾರ್ಟಿಂಗು ಕಾಲೇಜ್ಗೆ ಹೋಗ್ತಾಯಿದ್ದೆ. ಕಾಲೇಜ್ಗೆ ಹೋಗಿ ಆಮೇಲೆ ಸ್ಕೂಲ್ ಟ್ರಿಪ್ಪಿಗೆ ಬಂದು ಕಾಲೇಜ್ ಮುಗಿಸ್ಕೊಂಡು ಸಂಜೆ ಅಂಗಡಿಗೆ ಬಂದು ನಿಂತ್ಕೊತಾಯಿದ್ದೆ. ಸ್ಕೂಲ್ ಟ್ರಿಪ್ ಮುಗಿದ್ಮೇಲೆ ಕಾಲೇಜ್ ಮುಗಿದ್ಮೇಲೆ ಸ್ಕೂಲ್ ಟ್ರಿಪ್ ಶುರು ಮಾಡಿದೆ. ಯಾಕಂದರೆ ಸ್ವಲ್ಪ 1.25 ಲಕ್ಷ ಬಂಡವಾಳ ಇತ್ತು ನನ್ನ ಹತ್ರ ದುಡ್ದಿರೋದು. ಅದನ್ನು ಸ್ಕೂಲ್ ಟ್ರಿಪ್ಪಿಗೆ ಬಂಡವಾಳ ಹಾಕ್ತೆ. ಸ್ಕೂಲ್ ಟ್ರಿಪ್ಪಲ್ಲಿ ಒಂದು 10ರಿಂದ 15 ಸಾವಿರ ಮತ್ತು ತಿಂಗಳಿಗೆ ಎಕ್ಸ್ಟ್ರಾ ದುಡ್ಡಕ್ಕೆ ಶುರು ಮಾಡಿದೆ. ಇಲ್ಲೊಂದು ಸ್ವಲ್ಪ ದುಡ್ಡಾಯಿತು, ಅಲ್ಲೊಂದು ಸ್ವಲ್ಪ ದುಡ್ಡಾಯಿತು. ಆಮೇಲೆ ಸೈಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದೆ. ಎಲ್ಲೆಲ್ಲಿ ನಮಗೆ ಪೇಪರ್ ಕರೆಕ್ಟಾಗಿದೆ ಅಂತ ಅನಿಸುತ್ತೋ ಆ ಥರ ಎಲ್ಲಿ ಕಮ್ಮಿ ರೇಟಿಗೆ ಸಿಗುತ್ತೋ ಅಲ್ಲಿ ಬಂಡವಾಳ ಆಗ್ತಾ ಹೋದೆ. ಯಾಕಂದರೆ ಈ ಏರಿಯಾದಲ್ಲೇ ನಾವು ತೊಗೋಬೇಕು ಅಂತಾರೆ ಅಷ್ಟು ದುಡ್ಡು ಹೊಂದಿಸಿ ನಾವು ತೊಗೊಳಕ್ಕಾಗಲ್ಲ. ಅವಾಗ ಏನು ಮಾಡಿದೆ, ನಾನು ದೂರದಲ್ಲಿ ಬಂಡವಾಳ ಆಗ್ತಾಯಿದ್ದೆ. ಆಮೇಲೆ ಎಲ್ಲ ಒಟ್ಟಿಗೆ ಸೇರಿ ಸ್ವಲ್ಪ ಮಾಡಿ ಬಂಡವಾಳ ಆದಾಗ ಆವಾಗ ನಾನು ಒಂದು ಕಡೆ ಅದನ್ನೆಲ್ಲ ಮಾರಿ ಮತ್ತು ನನ್ನ ಹತ್ರ ಇರೋ ದುಡ್ಡೆಲ್ಲ ಸೇರಿ ಆಮೇಲೆ ನಾನು ಒಂದು ಬಾಡಿಗೆ ಬರೋಂಗೆ ಮಾಡ್ಕೊಳ್ಳೋದಕ್ಕೆ ಒಂದು ದಾರಿ ಆಯಿತು ಆ ಥರ. ಆಮೇಲೆ ನಾವಿವಾಗ ಅದರಲ್ಲಿ ಸ್ವಲ್ಪ ಕಾರ್ಗೆ ಸ್ವಲ್ಪ ಲೋನ್ ಆಗಿ ತೊಗೊಂಡಿದ್ದೆ. ಎಷ್ಟು ಲೋನ್ ತಗೊಂಡಿದ್ದೆ ಸರ್ ಕಾರ್ಗೆ? ಅವಾಗ ಕಾರ್ಗೆ 80,000 ಲೋನ್ ತಗೊಂಡಿದ್ದೆ. ಅಂದರೆ ಬೇರೆ ಪ್ರೈವೇಟ್ ಇದರಲ್ಲಿ ಲೋನ್ ಹಾಕ್ಸಿದ್ದೆ ಗಾಡಿ ಮೇಲೆ. ಅದನ್ನು ಪರ್ಫೆಕ್ಟ್ ಕರೆಕ್ಟಾಗಿ ಕಟ್ಕೊಂಡು ಹೋದೆ. ಅವಾಗೇನಾಯಿತು, ಅದು ಲೋನ್ ಟ್ರ್ಯಾಕು ಚೆನ್ನಾಗಿ ಬಂತಾ ಹೋಯಿತು. ಇವಾಗ ನಾನು ಮನೆ ತೊಗೋಬೇಕಾದ್ರು ಅಷ್ಟೇ, ಮನೆ ತೊಗೋಬೇಕಾದ್ರೂ ಆಟೋಮೆಟಿಕ್ಲಿ ನಂದು ಬಿ ಖಾತೆ ತೊಗೊಂಡಿದ್ದು. ಆಟೋಮೆಟಿಕ್ಲಿ ನಾನು ಲೋನ್ ಟ್ರ್ಯಾಕ್ ನೋಡಿ ಲೋನ್ ಕೊಟ್ಟರು. ಹಂಗೆ ಈಗ ನಾವು ಲೋನ್ ಟ್ರ್ಯಾಕ್ ಸರಿಗಿಲ್ಲ ಅಂತಂದರೆ ಖಾತೆಗೂ ಲೋನ್ ಕೊಡಲ್ಲ. ಆ ಥರ ನಾವು ಲೋನ್ ಟ್ರ್ಯಾಕ್ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಬರ್ಬೇಕು. ಸೊ ಆಮೇಲೆ ನಂದೇನಾಯಿತು, ಇನ್ನು ಸ್ವಲ್ಪ ದಿನ ಆದಮೇಲೆ ಸರಿ ಇದಾಯ್ತಲ್ಲ, ಇನ್ನು ಇಷ್ಟು ಟ್ರಾನ್ಸಾಕ್ಷನ್ಗೆ ಇಷ್ಟು ಅಂತ ಇದಾಯ್ತಲ್ವ, ಆವಾಗ ಲೋನ್ ಇನ್ಕಮ್ ಟ್ಯಾಕ್ಸ್ದು ಮಾಡೋಣ ಅಂತ ಹೇಳ್ಬಿಟ್ಟು ಇನ್ಕಮ್ ಟ್ಯಾಕ್ಸು ಪ್ಲಸ್ ಇನ್ಕಮ್ ಟ್ಯಾಕ್ಸ್ ಮಾಡ್ತಾ ಹೋದೆ. ಮೇಯ್ನು ನಮಗೆ ಲೋನ್ ಬೇಕು ಅಂತಂದರೆ ಸ್ಟಾರ್ಟಿಂಗ್ ಈಗ 50,000 1 ಲಕ್ಷ ಎಲ್ಲ ಲೋನ್ ಈಸಿಯಾಗಿ ಸಿಕ್ಬಿಡುತ್ತೆ.
ನಮ್ಗೆ 10 ಲಕ್ಷ 20 ಲಕ್ಷ 30 ಲಕ್ಷ ಲೋನ್ ಸಿಗಬೇಕು ಅಂತಂದರೆ ಅದ್ರ ಮೇಲೆ ನಾವಾಗ ಇದು ಇನ್ಕಮ್ ಟ್ಯಾಕ್ಸ್ ಕಟ್ಟಲೇಬೇಕು. ಐ ಟಿ ಮಾಡಿಸಿದ್ರೆ ಮಾತ್ರ ನಮಗೆ ಲೋನ್ ಸಿಗ್ತಾ ಹೋಗುತ್ತೆ. ಆಮೇಲೆ ನಾನು ಏನು ಮಾಡಿದೆ ಅಂತಂದರೆ ನಮಗೆ ನೆಕ್ಸ್ಟ್ ಫ್ಯೂಚರ್ಗೆ ಲೋನ್ ಬೇಕಾಗುತ್ತೆ ಮತ್ತು ಆಮೇಲೆ ನಾವು ಇನ್ಕಮ್ ಟ್ಯಾಕ್ಸ್ದೊಂದು ಮಾಡಿದರೆ ಲೈಫಲ್ಲಿ ಯಾವುದಕ್ಕೂ ಒಂದು ತಲೆನೋವಿರಲ್ಲ ನಾಳೆ ದಿವಸ ಅಂತ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಐ ಟಿ ಫೈಲ್ ಮಾಡ್ತಾ ಬಂದೆ. ನಾನು 17-18ರಿಂದನೇ ಸ್ಟಾರ್ಟ್ ಮಾಡಿ ನಾನು ಲೋನ್ದು ಇವತ್ತಿನವರೆಗೂ ಐ ಟಿ ರಿಟರ್ನ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಆರಾಮಾಗಿ ನನಗೆ ಲೋನ್ ಸಿಗುತ್ತೆ. ಸೊ ಯಾರೇ ಆಗಲಿ ಯಾವಾಗಲೇ ಈಗ ಕೆಲವರು ಸುಮಾರು ಜನ ಹೇಳ್ತಾರೆ ಫುಟ್ಪಾತ್ ಮೇಲೆ ಲೋನ್ ಕಟ್ಟಿರಲ್ಲ, ಇದು ಇನ್ಕಮ್ ಟ್ಯಾಕ್ಸ್ ಕಟ್ಟಲ್ಲ, ಅದು ಇರುತ್ತೆ. ಎಲ್ಲರೂ ಹಂಗೆ ಮಾಡಿರಲ್ಲ. 100ರಲ್ಲಿ ಒಂದು 10% ಜನ ಲೋನು ಇದಕ್ಕೆ ಕಟ್ಟಿರ್ತಾರೆ, ಇನ್ಕಮ್ ಟ್ಯಾಕ್ಸ್ ಕಟ್ಟಿರ್ತಾರೆ. ನಾನು ಮಾಡಿದ್ದೀನಿ. ನಾನು ಬೇರೆಯವ್ರಿಗೂ ಸಜೆಸ್ಟ್ ಮಾಡೋದೇನೆ ಇನ್ಕಮ್ ಟ್ಯಾಕ್ಸು ಕಟ್ಕೊಂಡು ಬನ್ನಿ, ಯಾಕಂದರೆ ನಿಮಗೂ ಅನುಕೂಲ, ಲೋನ್ಗಳು ಸಿಗುತ್ತೆ, ಲೋನ್ ಕೊಡೋಕ್ಕೂ ಈಸಿ ಆಗುತ್ತೆ ಅವ್ರಿಗೆ. ಆಮೇಲೆ ನಮಗೆ ಈಗ ಸರ್ಕಾರಕ್ಕೂ ನಾವು ಕಟ್ತಾ ಇದ್ದಾಗ ನಮಗೆ ಸೇಫ್ ಮನಿ ಆಗ್ತಾ ಹೋಗ್ತದೆ. ಈಗ ಸುಮ್ಮನೆ ನಾವು ತಗೊಳ್ಳೋದು ಬರೀ ಏನು ಇದು ಮಾಡ್ದೇ ಹೋದಾಗ ಅದು ಬ್ಲ್ಯಾಕ್ ಮನಿ ಆಗುತ್ತೆ. ಅವಾಗ ನಾಳೆ ಫ್ಯೂಚರ್ ಸಮಸ್ಯೆ ಆಗುತ್ತೆ. ಸೊ ಹಂಗಾಗಿ ITR ಅನ್ನು ಎಲ್ಲರೂ ಕಟ್ಟಲಿ ಅಂತ ನೀವು. ಹೌದೌದು, ITRನ ಕಂಪಲ್ಸರಿ ಮಾಡಿದ್ರೆ ಎರಡಕ್ಕೆ ಅನುಕೂಲ. ಒಂದು, ನಾವೇನು ದುಡಿತಾ ಇದ್ದೀವಿ ಅದು ಸೇಫ್ ಆಗುತ್ತೆ. ಇನ್ನೊಂದು ಲೋನ್ಗೂ ಅನುಕೂಲ ಆಗುತ್ತೆ. ಆ ಥರ ಫೈನಾನ್ಷಿಯಲ್ ಇದು ಏನು ವ್ಯವಸ್ಥೆ ತುಂಬ ಡಿಸಿಪ್ಲಿನ್ ಆಗುತ್ತೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದ್ರೆ ಅಂತ ತಾವು ಹೇಳ್ತಾ ಇದ್ದೀರಿ. ಮತ್ತು ಲೋನ್ ಕೂಡ ಅದು ಅನುಕೂಲ ಆಗುತ್ತೆ. ಹೌದು, ಲೋನ್ ಈಗ ನಮ್ಗೆ ಏನಾರು ಒಂದು ದೊಡ್ಡದು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ, ಅದಕ್ಕೊಂದು ಆರಾಮಾಗಿ ಲೋನ್ ಸಿಗುತ್ತೆ. ಆ ಥರ. ಓಕೆ ಸರ್, ಹಾಗಿದ್ರೆ ಈ ರೀತಿ ಬಿಸ್ನೆಸ್ ಮಾಡೋರು ಬೆಂಗಳೂರಲ್ಲೇ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತ ಆಗುತ್ತೆ ಅಂತ ಒಂದು ಸಾಮಾನ್ಯ ಒಂದು ಭಾವನೆ ಇದೆ. ಬೆಂಗಳೂರು ಹೊರತುಪಡಿಸಿ ಬೇರೆ ಜಿಲ್ಲೆಗಳಲ್ಲೇ ಮಾಡೋರಿಗೆ ನಿಮ್ಮ ಒಂದು ಸಜೆಷನ್ ಏನು ಅಂತ? ಸರ್ ಖಂಡಿತ ಅದು ಇನ್ನೂ ಪ್ಲಸ್ ಆಗುತ್ತೆ. ಈಗ ನಾವು ಬೆಂಗಳೂರಲ್ಲಿ ಮಾಡ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ, ಈಗ ನಾವೇನಾರ ಊರಲ್ಲಿ ಹೋಗಿ ಮಾಡ್ತೀವಿ ಅಂತಂದ್ರೆ ಅಲ್ಲಿ ಇನ್ನೂ ಸಕ್ಸಸ್ಫುಲ್ಲಾಗಿ ಮಾಡ್ಬೋದು. ಅವಾಗೇನಾಗುತ್ತೆ, ಇಲ್ಲಿ ಟೇಸ್ಟ್ ಚೆನ್ನಾಗಿ ಕಲ್ತಿರ್ತೀವಿ, ಈ ಊರುಗಳಲ್ಲಿ ಅಂತ ಏನೋ ಅಷ್ಟೊಂದು ಅವ್ರಿಗೆ ಗೊತ್ತಿರಲ್ಲ, ಏನೋ ಅವ್ರು ತಕ್ಕಂಗೆ ಮಾಡ್ತಾಯಿರ್ತಾರೆ. ಇಲ್ಲಿ ಬೆಂಗಳೂರು ಜನಕ್ಕೆ ನಾವು ಒಪ್ಸಿಬಿಟ್ರೆ ಫುಡ್ನ ಆಟೋಮೆಟಿಕ್ಲಿ ಎಲ್ಲಿ ಬೇಕಾದ್ರೂ ಸಕ್ಸಸ್ ಮಾಡ್ಬೋದು. ಇಲ್ಲಿಂದ ಮಾಡಿ ಊರಿಗೆ ಹೋದಾಗ ಏನಾಗುತ್ತೆ, ಊರಲ್ಲೂ ಆಟೋಮೆಟಿಕ್ಲಿ ಬೆಂಗಳೂರಿಂದ ಬಂದಿದ್ದಾರೆ ಅಂತಂದ್ರೆ ಆಟೋಮೆಟಿಕ್ಲಿ ಬಿಸ್ನೆಸ್ಸು ಚೆನ್ನಾಗೇ ಆಗುತ್ತೆ. ಇನ್ನು ಬೆಂಗಳೂರಿಂದ ಅಲ್ಲಿ ಮಾಡ್ತಾಯಿದ್ರಂತೆ ಇಲ್ಲಿ ಬಂದು ಮಾಡ್ತಾಯಿದ್ದಾರೆ ಅಂತಂದಾಗ ಊರಲ್ಲಿ ಮಾಡ್ತಾ ಇರೋರಿಗೆ ಅಷ್ಟೊಂದು ಬಿಸ್ನೆಸ್ ಆಗೋಲ್ಲ, ಇಲ್ಲಿಂದ ಹೋಗಿರ್ತಾರಲ್ಲ ಅವ್ರಿಗೆ ಬಿಸ್ನೆಸ್ ಆಗೋಗುತ್ತೆ ಚೆನ್ನಾಗಿ. ಆಮೇಲೆ ಊರಲ್ಲಿರೋವ್ರಿಗೂ ನಾನು ಸಜೆಷನ್ ಕೊಡೋದೇನಂತಂದರೆ ಅವರು ಇಲ್ಲಿ ಸ್ಟೈಲಲ್ಲಿ ಮಾಡಬೇಕು. ಅವ್ರೇನು ಮಾಡ್ತಾರೆ, ಅಲ್ಲಿ ಚಿಕನ್ ಮಸಾಲ, ಗರಂ ಮಸಾಲ, ಆಮೇಲೆ ಈ ಮಟನ್ ಸಾಂಬಾರು ಮಾಡ್ದಂಗೆ ಮಾಡಿಬಿಡ್ತಾರೆ, ಇದನ್ನೆಲ್ಲ ಗ್ರೇವಿನೆಲ್ಲ. ಹಂಗೆ ಮಾಡೋಕ್ಕೆ ಹೋಗ್ಬಾರ್ದು. ಈ ಎಲ್ಲ ಜನ ಹೆಂಗೆ ಅಂದರೆ ಲೈಟ್ ಫುಡ್ ಕೊಡಬೇಕು, ಆವಾಗ ಚೆನ್ನಾಗಿರುತ್ತೆ. ಈ ನಮ್ಮ ಬೆಂಗಳೂರು ಫುಡ್ಗೂ ಅಲ್ಲಿಗೂ ಅಷ್ಟೇ ವ್ಯತ್ಯಾಸ. ಈಗ ಕೆಲವೊಂದು ಏರಿಯಾಗಳಲ್ಲಿ ಇಲ್ಲೂ ಹಂಗೆ ಮಾಡ್ತಾರೆ. ಸೊ ಯಾವಾಗಲೇ ಅಲ್ಲಿ ತುಂಬ ಓವರ್ ಮಸಾಲೆ ಹಾಕೋಕ್ಕೆ ಹೋಗ್ಬಾರ್ದು. ಗೋಬಿಗೆಲ್ಲ ನ್ಯಾಚುರಲಾಗಿ ಮಾಡಿದಾಗ ಅದೇ ಸಾಕು. ಇವಾಗ ಬೆಳ್ಳುಳ್ಳಿ, ಶುಂಠಿ ಅದೆಲ್ಲ ಇದೆಯಲ್ಲ, ಅದೇ ಫ್ಲೇವರ್ ಸಾಕು ಅದು ಕೊಡೋದಕ್ಕೆ. ತುಂಬ ಓವರ್ ಮಸಾಲೆ ಹಾಕಿದಾಗ ಓವರ್ ಅನಿಸ್ಬಿಡುತ್ತೆ. ಸೊ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದಲ್ಲ. ಒಳ್ಳೆಯದಲ್ಲ. ಹೌದು ಸರ್, ಒಂದು ಕುತೂಹಲಕ್ಕೊಂದು ಪ್ರಶ್ನೆ. ನೀವು ಸುಮಾರು 30 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಒಂದು ಐಷಾರಾಮಿ ಕಾರನ್ನು ಇತ್ತೀಚೆಗೆ ಪರ್ಚೇಸ್ ಮಾಡಿದ್ರಿ ಅಂತ ಕೇಳಲ್ಪಟ್ಟೆ. ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದು ಮಾಹಿತಿ ಹೇಳ್ಬೋದಾ ಅಂತ? ಸರ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ಇದೆಲ್ಲ ನಮ್ಗೆ ಬೇಕಾ, ಜನಕ್ಕೆ ತೋರಿಸ್ಕೊಳ್ಳೋ ಥರ ಆಗುತ್ತಲ್ವಾ ಅಥವಾ ಆ ಥರ ಎಲ್ಲ ನನ್ನ ಮನಸ್ಸಲ್ಲಿತ್ತು. ಸೊ ಏನಂದರೆ ನನಗೆ ತುಂಬ ಆಸೆ ಇತ್ತು. ಆಮೇಲೆ ಎಲ್ರಿಗೂ ಪ್ರಶ್ನೆ ಬರುತ್ತೆ, ನಾವು ಇದೆಲ್ಲ ಮಾಡ್ಬೋದನ್ನಂತ ಬರುತ್ತೆ. ಖಂಡಿತ ಇದೆ. ಈಗ ನಾವು ಒಂದು ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡಿ ಏನೋ ದೊಡ್ಡದು ಉದ್ದಿಮೆ ಮಾಡೇ ಏನು ನಾವು ಅದನ್ನು ತೊಗೋಬೇಕು ಅನ್ನೋ ಥರ ಏನಿಲ್ಲ. ಸೊ ಸಂಪಾದನೆ ಸಣ್ಣದಿಂದನೂ ಶುರು ಮಾಡಿದ್ರೆ ಹೆಂಗೆ ಬೇಕಾದ್ರೆ ಸಂಪಾದನೆ ಮಾಡೋದಕ್ಕೆ ಒಂದು ಉದಾಹರಣೆ ಅದೇನೇ. ಸೊ ಏನಿಲ್ಲ, ಶ್ರದ್ಧೆಯಿಂದ ಮಾಡ್ತು ಅಂತಂದರೆ ಆಟೋಮೆಟಿಕ್ಲಿ ಏನು ಬೇಕಾದ್ರೆ ತೊಗೋಬೋದು. ಕೆಲವ್ರು ಏನಾಗುತ್ತೆ, ಕೆಲವರು ಬರೀ ಒಂದು 5 ಲಕ್ಷ 10 ಲಕ್ಷ ಸಾಲಕ್ಕೆ ಸೂಸೈಡ್ ಮಾಡ್ಕೊಳಕ್ಕೆ ಹೋಗೋದು, ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ತಾರೆ. ನನ್ನ ಲೈಫಲ್ಲಿ ಅದಾಗಿದೆ. 6-7 ಲಕ್ಷ ನಾನು 2006 ನಾನು ಸಾಲ ಮಾಡ್ಕೊಂಡಿದ್ದೆ. ನನಗೆ ಗಾಡಿಗಳು ಓಡ್ತಾ ಇತ್ತು, ಅವಾಗೆಲ್ಲ ಸ್ವಲ್ಪ ಸಮಸ್ಯೆ ಆಗಿ ಒಂದು ಹುಡುಗಂದು ಸ್ವಲ್ಪ ಇದು ಆಟೋ ಕೆಲಸ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಕಾಲೇಟಾಗಿ ಒಂದು 6-7 ಲಕ್ಷ ಸಾಲ ಆಗೋಯ್ತು. ಆವಾಗ ನಾವು ಸಾಲಕ್ಕೆಲ್ಲ ತಲೆ ಕೆಡಿಸ್ಕೊಂಡಿಲ್ಲ. ಸಾಲಕ್ಕೆಲ್ಲ ತಲೆ ಕೆಡಿಸ್ಕೊಂಡಿದ್ರೆ ಇವತ್ತು ನಾವು ಈ ಲೆವೆಲ್ಗೆ ಬರೋಕ್ಕೆ ಆಗ್ತಾನೆ ಇರಲಿಲ್ಲ. ಸೊ ಯಾವುದೇ ಕಾರಣಕ್ಕೂ ಈಗ ನೀವು ಹಳ್ಳಿಗಳಲ್ಲೇ ಆಗಿರಲಿ, ಹುಡುಗರುಗಳು ಕೆಲವೊಂದು ಟೈಮಲ್ಲಿ ಮದುವೆ ಆಗಿಲ್ಲ ಅಂತ ಅವರು ಸೂಸೈಡ್ ಮಾಡ್ಕೊಳಕ್ಕೆ ಹೋಗೋದು, ಅಥವಾ ಮದುವೆ ಆಗಿಲ್ಲ ಅಂತ ಡಿಪ್ರೆಷನ್ಗೆ ಹೋಗೋದು, ಅಥವಾ ಎಲ್ಲೋ ಕೆಲಸ ಮಾಡ್ತಾ ಇರ್ತಾರೆ. ಆ ಕೆಲಸ ಮಾಡೋರು ನನಗೆ ಸರಿ ಕೆಲಸ ಸಿಗ್ತಾಯಿಲ್ಲ, ನಾನು ಓದಿದ ತಕ್ಕಂಗೆ ಕೆಲಸ ಸಿಗ್ತಾಯಿಲ್ಲ, ಜನ ಏನು ಆಡ್ಕೋತಾರೋ ಅನ್ನೋ ಥರ ಹೋಗೋದು, ಅದೆಲ್ಲ ಅನ್ಕೊಂತಿರ್ತಾರೆ. ಅಲ್ಲ, ಈ ಒಂದು ಎಂಜಿನಿಯರಿಂಗ್ ಓದೋರು ಕೂಡ ಸುಸೈಡ್ ಮಾಡಿದ ಪ್ರಕರಣಗಳು ನಡೆದಿದೆ, ಸುಮಾರು ನಡೆದಿದೆ. ಆಮೇಲೆ ಕೆಲವೊಂದು ಈಗ SLCಗಳಲ್ಲಿ ಮಾರ್ಕ್ಸ್ ಇದಾಯಿತು ಅಂತ ಹೋಗೋದು. ಅದರಲ್ಲೆಲ್ಲ ಯಾವುದಕ್ಕೂ ತಲೆ ಕೆಡಿಸ್ಕೋಬಾರ್ದು. ಲೈಫು ದೇವ್ರು ಕೊಟ್ಟಿದ್ದಾನಲ್ವಾ, ಅದನ್ನು ನಾವೇನಾದರೂ ಒಂದು ಅಚೀವ್ಮೆಂಟ್ ಮಾಡಿ ತೋರಿಸ್ಬೇಕು. ನಾವು ಸಣ್ಣ ಮಟ್ಟದಲ್ಲೇ ದೊಡ್ಡ ಮಟ್ಟಕ್ಕೆ ತೋರಿಸ್ಬೋದು, ಅದ್ರದ್ದೇನು ದೊಡ್ಡ ವಿಷಯ ಇಲ್ಲ, ಆಯಿತಾ. ನಮ್ಮ ಪ್ರಯತ್ನ ಬೇಕಷ್ಟೇ. ನಾವು ಇಂಥದ್ದೇ ಉದ್ದಿಮೆ ಮಾಡಬೇಕು ಅಂತೇನಿಲ್ಲ, ಇಂಥದ್ದೇ ನಾವು ಮಾಡಬೇಕು ಅಂತೇನಿಲ್ಲ.
ಸಣ್ಣದ್ರಿಂದನೂ ಎಲ್ಲ ಮಾಡ್ಬೋದು. ಸೊ ಮಾಡೋ ರೀತಿಲಿ ಕರೆಕ್ಟಾಗಿ ಮಾಡ್ತಂದ್ರೆ ಎಲ್ಲ ಅದು ಮಾಡ್ತಾ ಹೋಗ್ಬೋದು. ಬಟ್ ಯಾರೂ ಸುಮ್ಮನೆ ಈಗ ಇರಪ್ಪ ನಮ್ಮ ಕೈಲಿ ಆಗಲ್ಲ ಅಂತ ಯಾವತ್ತೂ ಯಾರೂ ಕೂರಬಾರ್ದು. ಅವ್ರ ಪಾಡ್ಗೆ ಅವ್ರೇನಿದೆ, ನಾವೇನು ಮಾಡಬೇಕು ಅಂತ ನಮ್ಮ ತಲೆಯಲ್ಲಿದೆ ಅದನ್ನ ಇಟ್ಕೊಂಡು ಮಾಡ್ತು ಅಂತಾರೆ ಖಂಡಿತ ಆಗುತ್ತೆ. ಯಾರೂ ಸುಮ್ಮನೆ ಈಗ ನಾವೇನೋ ಸೂಸೈಡ್ ಮಾಡ್ಕೊಂಬೋಣ ನಮ್ಮ ಕೈಲಿ ಆಗಲ್ಲ ಅನ್ನೋ ಥರ ಮಾಡೋಕ್ಕೆ ಹೋಗ್ಬೇಡಿ. ಯಾವತ್ತಲ್ಲಿ ಕರೆಕ್ಟಾಗಿ ನಾವೇನೋ ಒಂದು ಯಾವುದೋ ಒಂದು ಫುಡ್ ಬಿಸ್ನೆಸ್ ಆಗಲಿ, ನೀವು ಒಂದು ಅನ್ನ ಸಾಂಬಾರು ಮಾಡೋದಾಗಲಿ, ನೀವು ಮಾಡ್ತೀನಿ ನಾವು ಛಲ ಹುಟ್ಟಿಸ್ಕೊಳ್ಳಿ ಆಯಿತಾ. ಬದುಕು ತೋರಿಸ್ತೀನಿ ಲೈಫಲ್ಲಿ ಅಂತ ನೀವು ಚಾಲೆಂಜ್ ಮಾಡಿ ಖಂಡಿತ ಬದುಕು ತೋರಿಸ್ಬೋದು ಆ ಥರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.